ಅಥವಾ ಮುಸ್ಲಿಮರು ಆಡಳಿತದಲ್ಲಿದ್ದಾಗ ಅಥವಾ ಮುಸ್ಲಿಂ ಬಾಹುಳ್ಯ ದೇಶ ಆದಾಗ ಅವರು ಮುಸ್ಲಿಂ ಪದ್ಧತಿಗಳಿಂದ ಏನಿದೆ ಅದನ್ನ ತರಬಹುದು. ಇವೆಲ್ಲವನ್ನ ಬದಿಗಿಟ್ಟು ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋದೇ ಆದ್ರೆ ಇಲ್ಲಿರುವಂತಹ ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿಗಳು ಎಲ್ಲರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದ್ರೆ ಖಂಡಿತ ಅದನ್ನ ನಾವೆಲ್ಲರೂ ಸ್ವಾಗತಿಸ್ತೀವಿ. ಇನ್ನು ಮೇಡಮ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಮುಸ್ಲಿಮರೇ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಮುಸ್ಲಿಮರೇ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ, ಉದಾಹರಣೆಗೆ ಒಂದು ಶಾಲೆ ಅಂತ ಅನ್ಕೊಳ್ಳೋಣ. ಒಂದು ಶಾಲೆಯಲ್ಲಿ ಒಂದಿಷ್ಟು ಜನ, ಒಂದು 30 ಹಿಂದೂಗಳ ಮಕ್ಕಳಿರ್ತಾರೆ, ಮತ್ತೆ ಇನ್ನೊಂದು 60-70% ಅಷ್ಟು ಮುಸ್ಲಿಮರ ಮಕ್ಕಳಿರ್ತಾರೆ. ಅಲ್ಲಿ ಶಾಲೆಯನ್ನ ದಿಸ್ ಇಸ್ ಮುಸ್ಲಿಂ ಸ್ಕೂಲ್ ಅಂತಾನೆ ಗುರುತಿಸ್ತಾರೆ ಹೊರತು ಅದು ಹಿಂದೂ ಶಾಲೆ ಅಥವಾ ಹಿಂದೂ ಮಕ್ಕಳಿದ್ದಾರೆ ಅನ್ನುವಂಥದ್ದನ್ನ ಯಾರು ಗಮನಿಸೋದಿಲ್ಲ. ಅದೇ ಉಲ್ಟಾ ಆಗಿದ್ರೆ ಅದು ಹಿಂದೂ ಶಾಲೆ ಅಂತ ಯಾರು ಹೇಳೋದಿಲ್ಲ. ಹೀಗೆ ಮುಸ್ಲಿಂ ಧರ್ಮವನ್ನ ಒಂದು ಅಲ್ಪಸಂಖ್ಯಾತರಾಗಿದ್ರು ಕೂಡ ಇವರನ್ನೇ, ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡ್ತಾ, ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ಇದು ಶೋಚನೀಯವಾದಂಥದ್ದು. ಈ ಟಾರ್ಗೆಟಿಸಮ್ ಅನ್ನ ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಅಥವಾ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತಹ ಆ ಮನಸ್ಥಿತಿ ಯಾಕೆ ಬಂತು ಅಂತ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಅನ್ನಿಸ್ತಿದೆ ಫಾರ್ ಎಕ್ಸಾಂಪಲ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು? ನಾವೊಂದು ವೆಬ್ಸೈಟ್ ನಲ್ಲಿ ಆರ್ಟಿಕಲ್ಸ್ ಗಳನ್ನ ಬರೀತಾ ಇದ್ವಿ. ಓಕೆ, ಆ ವೆಬ್ಸೈಟ್ ನಲ್ಲಿ ಸಾಮಾನ್ಯವಾಗಿ ನಾವು 6-7 ಜನ ಮುಸ್ಲಿಮರೇ ಆರ್ಟಿಕಲ್ಸ್ ನ ಬರೀತಾ ಇದ್ವಿ. ಆದ್ರೆ ಸಾಮಾಜಿಕ ಪ್ರಗತಿಪರವಾದಂತಹ ಆರ್ಟಿಕಲ್ ಗಳನ್ನ ಬರೀತಾ ಇದ್ವಿ. ಆ ಆರ್ಟಿಕಲ್ ಗೆ ಕಮೆಂಟ್ ಬರ್ತಾ ಇದ್ದು, ಏನ್ರಿ ಇದು ಬರೀ ಮುಸ್ಲಿಮರೇ ಬರೀತಿರಲ್ಲ ಅಂತ. ಅದೇ ಬೇರೆ ಒಂದಿರುತ್ತೆ, ಬೇರೆ ವೆಬ್ ಪೋರ್ಟಲ್ ಗಳಿರುತ್ತೆ, ಅದ್ರಲ್ಲಿ ಬೇರೆ ಧರ್ಮದವ್ರು ಅವ್ರವರೇ ಬರೆದ್ರು ಕೂಡ ಅಲ್ಲಿ ಮುಸ್ಲಿಮರ್ ಇಲ್ವಲ್ಲ ಅಂತ ಯಾರು ಪ್ರಶ್ನೆ ಎತ್ತಲ್ಲ. ಆದ್ರೆ ನಾವುಗಳೇ ಇದ್ದಾಗ, ಅಂದ್ರೆ ಮುಸ್ಲಿಮರೇ ಒಂದು ಕಮ್ಯುನಿಟಿ ಅವರು ಇದ್ದಾಗ ಪ್ರಗತಿಪರವಾಗಿ ಯೋಚನೆ ಮಾಡ್ತಾ ಬರುದ್ರೂ ಕೂಡ ಅವರನ್ನ ಮುಸ್ಲಿಮರು ಅಂತಾನೆ ಗುರುತಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಅಥವಾ ಶಾಕಿರಾ ಖಾನಂ ಮೇಡಮ್ ಆಗಿರ್ಬಹುದು ಅಥವಾ ಬೇರೆ ಯಾವ ನಮ್ಮ ಮುಸ್ಲಿಂ ಧರ್ಮದ ವ್ಯಕ್ತಿಗಳಾಗಿರ್ಬಹುದು, ಅವರನ್ನ ಮುಸ್ಲಿಂ ಲೇಖಕಿ, ಮುಸ್ಲಿಂ ಚಿಂತಕಿ, ಮುಸ್ಲಿಂ ವಾರ್ತಾ ನಿರೂಪಕಿ ಅಂತಾನೆ ಗುರುತಿಸುತ್ತೆ ಈ ಸಮಾಜ ಹೊರತು ಇವರು ಕೂಡ ನಮ್ಮ ನಿಮ್ಮಂತೆ ಅನ್ನುವಂಥ ಆಲೋಚನೆಗಳನ್ನ ತಮ್ಮೊಳಗಡೆ ತಂದುಕೊಳ್ಳೋದಿಕ್ಕೆ ಸಿದ್ಧರಿಲ್ಲ. ಇದಕ್ಕೆ ಒಂದು ಕಡೆ ನನಗನ್ಸೋ ಪ್ರಕಾರ ನಮ್ಮದು ತಪ್ಪಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಹಿಂದೂ ಪರ್ಸನಲ್ ಲಾ ಬಗ್ಗೆ ಮಾತಾಡ್ತಾ ಇದ್ವಿ, ಅದ್ರಲ್ಲಿ ಸತಿ ಸಹಗಮನ ಪದ್ಧತಿ ಆಗಿರ್ಬಹುದು, ಇವೆಲ್ಲ ಬದಲಾಗ್ತಾ ಬಂದ್ವು. ಆದ್ರೆ ನಾವುಗಳು ಸಮಾಜಕ್ಕೆ ತಕ್ಕ ಹಾಗೆ ಎಲ್ಲೋ ಒಂದು ಕಡೆ ಬದಲಾಗೋದ್ರಲ್ಲಿ, ನಮ್ಮಲ್ಲಿ ಬದಲಾವಣೆಗಳನ್ನ ತಂದುಕೊಳ್ಳೋದ್ರಲ್ಲಿ ನಾವು ಸೋಲ್ತಾ ಇದೀವೇನೋ ಅನ್ನುವಂಥದ್ದು ನನ್ನ ಫೀಲ್. ಓಕೆ, ಈಗ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ, ಈಗ ಮುಸ್ಲಿಂ ಲೇಖಕಿ ಅಥವಾ ಮುಸ್ಲಿಂ ವಾರ್ತಾವಾಚಕಿ ಅಂತ ಏನ್ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ. ಮೇ ಬಿ ಅಲ್ಲಿ ನಾವು ಹೇಳ್ಕೋತಾ ಇದೀವ ನಾನೊಬ್ಬ ಮುಸ್ಲಿಂ ಸಮುದಾಯದಿಂದ ಬಂದಂತಹ ಲೇಖಕಿ ಅನ್ನೋ ಕಾರಣಕ್ಕೆ ಜನನು ಕೂಡ ಹೆಸರೇ ಸಾಕು, ಹೆಸರಿದ್ರೇನೆ ಅದು ಸಮುದಾಯದಿಂದ ಹೆಸರಿದ್ರೆ ಸಾಕು, ಹೆಸರಿಂದಾನೇ ನಾವು ಬೇರೆ ಆಗ್ತಾ ಇದೀವಿ. ಆ ಸಮುದಾಯದಿಂದಾನೇ ಆ ಒಂದು ಅಂದ್ರೆ ಆ ಒಂದು ಬದಲಾವಣೆಯ ಜೊತೆಗೆ ನಾವು ಹೋಗುವಂತಹ ಕೆಲಸ ಆಗ್ಲಿಲ್ವಾ ಅಥವಾ ಒಂದ್ ಸ್ವಲ್ಪ ಹಿಂದೆ ಬಿದ್ಬಿಟ್ವಾ? ಖಂಡಿತ ನಾವ್ ಹಿಂದೆ ಬಿದ್ದಿದೀವಿ. ಫಾರ್ ಎಕ್ಸಾಂಪಲ್ ನಾವ್ ಅವಾಗ್ಲೇ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ವಿ, ಬಾನು ಮುಷ್ತಾಕ್ ಅಂತವ್ರು, ಸಾರಾ ಅಬೂಬಕರ್ ನಂತವ್ರು, ಜೊತೆಗೆ ನಾವು ಇವಾಗ ಬರೆಯೋದಿಕ್ಕೆ ಪ್ರಾರಂಭ ಮಾಡಿದವ್ರಿಗೂ ಕೂಡ ವೆಬ್ ಪೋರ್ಟಲ್ ಗಳಲ್ಲಿ ಅಥವಾ ನಮ್ಮನ್ನ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಈಕೆ ಒಬ್ಬ ಮುಸ್ಲಿಂ ಲೇಖಕಿ, ಮುಸ್ಲಿಂ ಆರ್ಜೆ, ಸಾಮಾನ್ಯವಾಗಿ ಕನ್ನಡ ಮಾತಾಡ್ತಿರ್ತೀವಿ. ನಮ್ಮ ಕನ್ನಡ ಸ್ಪಷ್ಟವಾಗಿದ್ದಾಗ ಅಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ಅನ್ನ ಸೇರಿಸಿ ಹೇಳ್ತಾರೆ, ಮುಸ್ಲಿಂ ಹುಡುಗಿ ಕನ್ನಡ ಮಾತಾಡ್ತಿದ್ದಾಳೆ, ಎಷ್ಟು ಸ್ವಚ್ಛಂದವಾದ ಕನ್ನಡವನ್ನ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಅದನ್ನ ಅಪ್ರಿಶಿಯೇಷನ್ ಮಾಡೋದೇನಿದೆ, ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ, ಬೆಳೆದಿದೀವಿ, ಮಾತಾಡ್ತಾ ಇದೀವಿ. ಎಕ್ಸಾಕ್ಟ್ಲಿ. ಅಲ್ಲ, ಕರ್ನಾಟಕದಲ್ಲಿ ಇದೀವಿ, ಇಲ್ಲಿ ಹುಟ್ಟಿದೀವಿ, ಇಲ್ಲಿ ಬೆಳೆದಿದ್ದೀವಿ, ಅಂದ್ರೆ ಕರ್ನಾಟಕ ಅನ್ನೋದು ಈ ದೇಶಕ್ಕೆ ಸೇರುತ್ತೆ. ಅದೇ ತರ ಈ ದೇಶಕ್ಕೊಂದು ಕಾನೂನು ಬರ್ತಾ ಇದೆ ಅಂದಾಗ ಅದ್ರ ವ್ಯಾಪ್ತಿಗೆ ನಾವು ಒಳಪಡಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಅಂತ ಕೆಲವರಿಗೆ. ಎಸ್, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಒಂದು ಚಿಕ್ಕ ಬ್ರೇಕ್ ತಗೋತೀವಿ. ಎಸ್, ನಾಗರಿಕ ಏಕರೂಪ ಸಂಹಿತೆ ಅನ್ನೋದು ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಇಲ್ಲಿ. ಯಾಕಂದ್ರೆ ಹಲವಾರು ಧರ್ಮದವರು ನಮ್ಮ ಭಾರತ ಅನ್ನುವಂತಹ ದೇಶದಲ್ಲಿ ಬದುಕ್ತಾ ಇದ್ದಾರೆ. ನಾವು ಎಷ್ಟೇ ಹಿಂದೂಸ್ತಾನ್ ಅಂತ ಅಂದ್ರೂ ಕೂಡ ಹಲವು ಧರ್ಮಗಳ ಒಂದು ಸಮ್ಮಿಲನ ಅನ್ನೋದು ಭಾರತದಲ್ಲಿ ಇದ್ದೇ ಇದೆ. ಹಾಗಾಗಿ ಆ ಧರ್ಮಗಳು ತನ್ನದೇ ಆದಂತಹ ಒಂದಷ್ಟು ನಿಯಮಗಳನ್ನ, ಅಂಶಗಳನ್ನ, ಒಂದು ಚೌಕಟ್ಟನ್ನ ಹಾಕೊಂಡು ಬಂದಿರುವಂತದ್ದು. ಆದ್ರೆ ಈಗ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು ಬಹಳಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ, ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಪರ ಮತ್ತು ವಿರೋಧದ ಬಹಳಷ್ಟು ಅಂಶಗಳು ಕೂಡ ಇಲ್ಲಿ ಬರ್ತಾ ಇದೆ. ಇನ್ನು ಒಂದು ಧರ್ಮ ಅಂತ ಅಂದಾಗ, ಮುಸ್ಲಿಂ ಅಂತ ಅಂದಾಗ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಇಲ್ಲಿ ವ್ಯಕ್ತವಾಗ್ತಿದೆ ಅನ್ನೋದನ್ನ ಅವರು ಕೂಡ ಹೇಳಿದ್ರು. ಯಾವ ರೀತಿ ನಾವು ಟಾರ್ಗೆಟ್ ಆಗ್ತಾ ಇದೀವಿ ಅಥವಾ ಇಲ್ಲಿ ಯಾವ ರೀತಿಯಾದಂತಹ ಗೊಂದಲಗಳಿದೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸ್ತಾ ಇದೀವಿ. ಆ ಅಂಶಗಳು ಏನು ಅನ್ನೋದನ್ನ ಹಂತ ಹಂತವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಖಂಡಿತ ನಾವು ಮಾಡ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ
ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಗಾಗಿ ಯಾವ್ದೋ ಒಂದು ಚಿಟ್ನಲ್ಲಿ ಹಾಕಬಹುದೇ? ಸೇವ್ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ? ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಲಲಿತಾ ಜ್ಯುವೆಲರಿ ಅವರ ಹೊಸ ಚಿಟ್ ಸ್ಕೀಮ್. ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ, ನಿಮಗಾಗಿ ನಾವು ಸಲ್ಲಿಸ್ತೇವೆ. 100% ವೇಸ್ಟೇಜ್ ಇಲ್ಲ. ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ? ನಮ್ಮ ಈ ಹಂತಕ್ಕೆ ತಂದ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್. ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ನೋಡ್ಬೇಕು? ಅದರ ಮಹತ್ವವೇನು? ಜಾತಕ ಸರಿ ಇದ್ರು ಜೀವನ ಯಾಕೆ ಸರಿ ಇಲ್ಲ? ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ ನಿಮಗೆ ಗೊತ್ತಾ? ನೇಮ್ ಚೇಂಜ್ ಮಾಡಿದ್ರೆ ಫೇಮ್ ಸಿಗುತ್ತಾ ಅಂತ ಡೌಟ್ ಇದೆಯಾ? ಜನ್ಮ ನಕ್ಷತ್ರ ನೋಡಿ ಹೆಸರಿಟ್ರು ನಿಮಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ಜನ್ಮನಾಮನ ಸಂಖ್ಯಾಶಾಸ್ತ್ರನ? ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಪರಿಹಾರ, ಅಕ್ಷರ ಸಂಖ್ಯಾ ಭವಿಷ್ಯ. ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30ಕ್ಕೆ ಅಕ್ಷರ ಸಂಖ್ಯಾ ಭವಿಷ್ಯ. ತೊಂದರೆ ಕೊಟ್ಟ, ನಂಗೂ ಸ್ಕೆಚ್ ಹಾಕಿದ್ದ, ಅದಕ್ಕೆ ಹೊಡೆದಾಕಿದ್ವಿ. ನನಗೆ ತುಂಬಾ ತೊಂದರೆ ಕೊಟ್ಟ, ಅದಕ್ಕೆ ಹೊಡೆದ. ಗುರುವಿಗೆ ಹೊಡೆದಿದ್ದ ರೌಡಿ ಫ್ರೆಂಡ್ಗೂ ಮುಹೂರ್ತ ಇಟ್ಟಿದ್ದ. ನನ್ನ ಪ್ರಾಣವರೆಗೂ ಮತ್ತೆ 2 ಸತಿ ಅಟೆಂಡ್ ಮಿಸ್ ಆಯ್ತು. ನನಗೆ ರೋಡಲ್ಲಿ ಒಂದ್ಸತಿ ಅಟೆಂಡ್ ಮಾಡ್ದ. ರೌಡಿಸಂ ಬೇಡ ಅಂತಾನೆ ಬಚ್ಚು ಬೀಸಿದ್ದರು ಹಂತಕರು. ರೌಡಿಸಂ ಮಾಡಬೇಕು, ದುಡ್ಡು ಮಾಡಬೇಕು, ಅದು ಇದೆಲ್ಲ ಅವಶ್ಯಕತೆ ಇಲ್ಲ. ಬೆಂಗಳೂರಿನ ರೌಡಿ ಶೀಟರ್ ಮಂಡ್ಯದಲ್ಲಿ ಕೊಲೆ ಆಗಿದ್ಯಾಕೆ? ಕರಿಯ ಖಲ್ಲಾಸ್. ಎಸ್, ಮೋದಿ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಲಾಗ್ತಾ ಇದೆ. ಮದುವೆ ವಿಚ್ಛೇದನ, ದತ್ತು ಸ್ವೀಕಾರ, ಜೀವನಾಂಶ, ಆಸ್ತಿ ಹಕ್ಕು ಸೇರಿದಂತೆ ಈ ಎಲ್ಲ ವಿಚಾರಗಳಿಗೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಪ್ರತಿಯೊಂದು ಧರ್ಮ ಅಂದಾಗ್ಲೂ ಕೂಡ ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ನಾವು ಅವರದೇ ಆದಂತಹ ಒಂದಷ್ಟು ನಿಯಮಗಳು ಇದೆ. ಇಸ್ಲಾಂ ಅಂತ ಅಂದಾಗ ಅಲ್ಲಿ ವಿವಾಹ, ವಿಚ್ಛೇದನ, ಆಸ್ತಿ ಹಕ್ಕು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರದೇ ಆದಂತಹ ಒಂದಷ್ಟು ನಿಯಮಗಳು ಇದೆ. ಅದೇ ರೀತಿ ಕ್ರೈಸ್ತ ಧರ್ಮ ಅಂದಾಗ್ಲೂ ಕೂಡ ಒಂದಷ್ಟು ಅಂಶಗಳು ಅವರದೇ ಆದಂತದ್ದು ಇದೆ. ಆದ್ರೆ ಏಕರೂಪ ನಾಗರಿಕ ಸಂಹಿತೆ ಅಂತ ನಾವು ನೋಡೋದಕ್ಕೆ ಹೋದ್ರೆ ಪಕ್ಕದ ಗೋವಾ ರಾಜ್ಯ ತೀರಾ ಏಕರೂಪ ನಾಗರಿಕ ಸಂಹಿತೆ ಅಲ್ಲದೆ ಹೋದ್ರೂ ಕೂಡ ಅಲ್ಲಿ ಗೋವಾದೇ ಅದರದೇ ಆದಂತಹ ಒಂದಷ್ಟು ನಿಯಮಗಳು ಇದೆ. ಇಡೀ ರಾಜ್ಯ ಆ ಒಂದು ನಿಯಮದ ಅಡಿಯಲ್ಲಿ ಬರುತ್ತೆ. ಅಲ್ಲಿ ಯಾವುದೇ ಧರ್ಮಗಳಿರ್ಲಿ, ಏನೇ ನಿಯಮಗಳಿರ್ಲಿ, ಆ ಒಂದು ನಿಯಮ ಗೋವಾ ಲಾ ಅಂತ ಏನಿದೆ ಆ ನಿಯಮಗಳ ಅಡಿಯಲ್ಲಿ ಬರುತ್ತೆ. ಈಗ ದೇಶದಾದ್ಯಂತ ಅಂತಹ ಒಂದು ನಿಯಮವನ್ನ ತರುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇರೋದು ಕೂಡ ಇದೇ ಕಾರಣಕ್ಕೆ. ಯಾಕಂದ್ರೆ ಬಹಳಷ್ಟು ಧರ್ಮಗಳು ನಮ್ಮ ದೇಶದಲ್ಲಿ ಇದೆ. ಎಲ್ಲಾ ಧರ್ಮದವರಿಗೂ ಕೂಡ ಅವರದೇ ಆದಂತಹ ಒಂದಷ್ಟು ಸ್ವಾತಂತ್ರ್ಯಗಳು ಕೂಡ ದೇಶದಲ್ಲಿ ಇದ್ದೇ ಇದೆ. ಆದ್ರೆ ಕಾನೂನು ಅಂತ ಅಂದಾಗ ಅದು ಜಾರಿಗೆ ಬಂದಿದ್ದೇ ಆದ್ರೆ ಅದನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಮಾಡಿಲ್ಲ ಅಂದಾಗ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗತ್ತೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೂಡ ಜನರ ಮುಂದೆ ಇಡಲಾಗಿದೆ. ಏಕರೂಪ ನಾಗರಿಕ ಸಂಹಿತೆ ಅಂತ ಅಂದಾಗ ಬಹಳಷ್ಟು ಅಂಶಗಳು ಒನ್ ಬೈ ಒನ್ ಒಂದಷ್ಟು ಪ್ರಶ್ನೆಗಳನ್ನ ಜನರ ಮುಂದೆ ಇಟ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನ ತಗೊಳ್ಳುವಂತಹ ಕೆಲಸವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಮಾಡಲಾಗಿದೆ. ಈಗ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯಗಳಿದೆ ಅನ್ನೋದನ್ನ ನೀವು ನೋಡಿದ್ರಿ. ಏನು ಮದುವೆ, ವಿಚ್ಛೇದನ, ಆಸ್ತಿ, ದತ್ತು ಸ್ವೀಕಾರ, ಜೀವನಾಂಶ ಅಂತ ಬಂದಾಗ್ಲೂ ಕೂಡ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಬರುತ್ತೆ ನೋಡೋಣ. ಎಸ್ ಮೇಡಮ್, ಏಕರೂಪ ನಾಗರಿಕ ಸಂಹಿತೆ ಹೆಸರೇ ಹೇಳೋ ಹಾಗೆ ಒಂದೇ ರೀತಿಯಾಗಿ ಇರಬೇಕು. ಇಡೀ ದೇಶ ಅನ್ನೋದು ಒಂದು ಕಾನೂನಿಗೆ, ಅದರಲ್ಲೂ ಪ್ರಮುಖವಾಗಿ ಈ ರೀತಿ ಅಂಶಗಳನ್ನ ಒಳಗೊಂಡಂತೆ ವಿವಾಹ, ವಿಚ್ಛೇದನ, ಅದು ಜೀವನಾಂಶ ಆಗಿರ್ಬೋದು, ದತ್ತು ಸ್ವೀಕಾರ ಆಗಿರ್ಬೋದು, ಆಸ್ತಿಯ ಹಕ್ಕುಗಳಾಗಿರ್ಬೋದು, ಒಂದೇ ಒಂದು ರೂಫ್ನ ಕೆಳಗಡೆ ಬರಲಿ ಅನ್ನೋ ನಿಟ್ಟಿನಲ್ಲಿ ಜಾರಿಗೆ ತರೋದಕ್ಕೆ ಹೊರಟಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಮದುವೆ, ವಿಚ್ಛೇದನ ಅಂದಾಗ ಇಸ್ಲಾಂ ಧರ್ಮದಲ್ಲಿ ಪ್ರತ್ಯೇಕವಾದ ನಿಯಮಗಳಿದೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿ ಪ್ರತ್ಯೇಕವಾದ ನಿಯಮಗಳಿದೆ, ಹಿಂದೂ ಧರ್ಮದಲ್ಲಿ ಪ್ರತ್ಯೇಕವಾದ ನಿಯಮಗಳಿದೆ. ಏಕರೂಪ ಅನ್ನುವಂಥದ್ದು ಇದಕ್ಕೆ ಎಷ್ಟರ ಮಟ್ಟಿಗೆ ಸಮಂಜಸ ಆಗುತ್ತೆ? ಆ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಅಂತ ಎಷ್ಟು ಮಟ್ಟಿಗೆ ಅದು ಸಮಂಜಸ ಆಗತ್ತೆ ಅಂತ. ಈಗ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಯಾರೇ ಇರಲಿ, ಪ್ರತಿಯೊಬ್ಬನಿಗೂ ಅವನೊಂದು ಧರ್ಮ ಅವನಿಗೆ ಅವನದೇ ಉತ್ತಮ ಅಂತ ಆ ಭಾವನೆಯಲ್ಲಿ ಅವನು ಬೆಳ್ಕೊಂಡು ಬರ್ತಾ ಇದ್ದಾನೆ. ಅದು ಅಲ್ಲದೆ ಇದು ಭಾರತ ಜಾತ್ಯತೀತ ದೇಶ. ಆಮೇಲೆ ಇದು ಒಕ್ಕೂಟದ
ಒಂದು ರಾಜ್ಯ. ಇಲ್ಲಿ ಒಕ್ಕೂಟ ವ್ಯವಸ್ಥೆ ಇರೋದು, ಒಕ್ಕೂಟ ವ್ಯವಸ್ಥೆ ಇರೋದ್ರಿಂದ ಹಿಂದಿಲ್ ಒಂದು ಗಾದೆ ಇದೆ, ಕೋಸ್ ಪೇ ಬದ್ಲೆ ಪಾನಿ, ಕೋಸ್ ಪೇ ಬದ್ಲೆ ಬಾನಿ ಅಂತ. ಅಂದ್ರೆ 4 ಹೆಜ್ಜೆ ಮುಂದೆ ಹೋದ್ರೆ ಅಲ್ಲಿ ನೀರೇ ಬದಲಾಗತ್ತೆ, 4 ಹೆಜ್ಜೆ ಮುಂದೆ ಹೋದ್ರೆ ಭಾಷೆನೇ ಬದಲೇ ಆಗತ್ತೆ, ಪ್ರತಿಯೊಂದು ಆಚರಣೆ ಪದ್ಧತಿ ಇದಾಗತ್ತೆ. ಈಗ ಕ್ರಿಶ್ಚಿಯನ್ ಅಲ್ಲಿ ಈಗ ರೀಸೆಂಟ್ ಆಗಿ ಒಂದು ಲಾ ತಂದ್ರು, ವಿಚ್ಛೇದನ ಆಗಿದ್ದು 2 ವರ್ಷದವರೆಗೂ ಮದುವೆ ಆಗಬಾರ್ದು ಅಂತ ಅವರಲ್ಲಿ ಒಂದು ಪರ್ಸನಲ್ ಅಂದ್ರೆ ಒಂದು ರೂಲ್ ಇತ್ತು. ಅದನ್ನ ತೆಗೆದು ಬಿಟ್ಟು ಅದು ಇಲ್ಲ ಅದಕ್ಕಿಂತ ಕಡಿಮೆ ಮಾಡಿ 1 ವರ್ಷ ಇಲ್ಲ 8 ತಿಂಗಳು ಏನು ಮಾಡ್ಕೊಂಡು ಅದನ್ನ ಕಡಿಮೆ ಮಾಡ್ಕೊಂಡು ಆಯ್ತಾ. ಇಂತಹದ್ದೇ ಸುಮಾರು ಕಾನೂನುಗಳು ಪ್ರತಿಯೊಬ್ಬ ವೈಯಕ್ತಿಕ ಕಾನೂನಲ್ಲಿದೆ. ಅದನ್ನ ಎಷ್ಟಂತ ಏನೇನಂತ ನೀವು ಪರಿವರ್ತನೆ ಮಾಡ್ತೀರಾ. ಈಗ ಎಷ್ಟೊಂದು ಜಾತಿಗಳಿಗೆ ನೀವು ನ್ಯಾಯ ಒದಗಿಸಕ್ಕಾಗತ್ತೆ. ಈಗ ಪ್ರತಿಯೊಂದು ಧರ್ಮಕ್ಕಿಂತ ಹೇಳೋಕ್ ಮೊದಲು ನಾನು ಸಮುದಾಯ ಅಂತ ಹೇಳ್ತೀನಿ. ಆ ಸಮುದಾಯದ ಅಸ್ಮಿತೆಗೆ ಧಕ್ಕೆ ಆಗದಂತೆ ಸಂವಿಧಾನದ ಕಾನೂನಿನ ಪ್ರಕಾರ ನಮಗೆ ಏಕರೂಪ ನಾಗರಿಕ ಸಂಹಿತೆ ತರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಮೊದ್ಲಿರ್ತೀವಿ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಯಾವ ತರ ಸಾಧ್ಯ ಆಗುತ್ತೆ ಅದು? ಅದೇ ಸಾಧ್ಯ, ಅದೇ ಹೇಳ್ತಿರೋದು. ಯಾಕಂದ್ರೆ ಇದನ್ನ ಈಗ ಏನ್ ವೈಯಕ್ತಿಕ ಕಾನೂನಿದೆ ಇಸ್ಲಾಂ ಅಂತ ಅಂದಾಗ, ಈಗ ನಾವು ಇಸ್ಲಾಂ ಬಗ್ಗೆ ಮಾತಾಡೋದಾದ್ರೆ ಇಸ್ಲಾಂ ಅಂತ ಏನ್ ವೈಯಕ್ತಿಕ ಕಾನೂನಿದೆ ಅದು ಏಕರೂಪ ನಾಗರಿಕ ಸಂಹಿತೆಯ ಅಡಿಯಲ್ಲಿ ಬಂದ್ರೆ ಇಸ್ಲಾಂ ಫಾಲೋ ಆಗುತ್ತೆ. ಬಟ್ ಆತರ ಬಂದಿಲ್ಲ ಅಂದಾಗ ಅಲ್ಲ. ಈಗ ನೋಡಿ, ಸಂವಿಧಾನ ಮುಖ್ಯವಾಗಿ ನಮಗೆ ನಮ್ಮ ದೇಶ ಅಂದ್ಮೇಲೆ ದೇಶದ ನೆಕ್ಸ್ಟ್ ಬರೋದೇ ಸಂವಿಧಾನ. ಸಂವಿಧಾನದಲ್ಲಿ ಆರ್ಟಿಕಲ್ 19 ಅಂತ ಏನ್ ಹೇಳುತ್ತೆ, ಅದಕ್ಕೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಇದೆ, ಧರ್ಮದ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲಾ ರೀತಿಯ ಸ್ವಾತಂತ್ರ್ಯ ನಮಗೆ ಕೊಟ್ಟಿದೆ. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗದಂತಹ ಯಾವುದೇ ಒಂದು ಕಾನೂನು ಮಾಡಿ ಇವರು ಪ್ರಜೆಗಳನ್ನು ರಕ್ಷಿಸ್ತಾರೆ ಅಂತ ಹೇಳಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಇಲ್ಲೇ ಸಂಶಯ ಇದೆ, ಸಂದೇಹ ಇದೆ, ಭಯ ಇದೆ. ಮೊದ್ಲು ಇದು ಹೋಗ್ಬೇಕು, ಭಯ ಹೋಗ್ಬೇಕು, ಸಂಶಯ ಹೋಗ್ಬೇಕು, ಸಂದೇಹ ಹೋಗ್ಬೇಕು. ಈಗ ನೆಕ್ಸ್ಟ್ ಬಡತನ ಇದೆ, ಹೊಟ್ಟೆಗಿಲ್ಲ, ಈಗಾಗಿದ್ ನೆಕ್ಸ್ಟ್ ನನಗೆ ಊಟ ಸಿಗತ್ತೋ ಇಲ್ಲೋ ಅಂತ ಸುಮಾರು 90% ಜನ ಇಲ್ಲಿ ಬದುಕ್ತಾ ಇದ್ದಾರೆ. ನಮ್ ಮುಸ್ಲಿಮ್ಸ್ ಎಲ್ಲ ಇದ್ದಾರೆ. ಅದಕ್ ನ್ಯಾಯ ಕೊಡ್ಲಿ ಅವ್ರು ಮೊದ್ಲು, ಆಮೇಲೆ ಕಾನೂನ್ ಮಾಡ್ಲಿ. ಮೊದ್ಲು ಬಡತನ ಹೋಗಕ್ಕೆ ಗರೀಬಿ ಹಟಾವು ಅಂತ ಯಾರೋ ಮಾಡಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡಿದ್ರು. ಈಗ ಸಬ್ಕಾ ಸಾಥ್ ಬೇಕು ಅಂತ ಹೇಳಿದ್ರೆ ನಾವು ಬೇಕು, ನಾವು ಅದರ ಒಂದು ಭಾಗ. ಯಾಕೆ ನಮ್ಮನ್ನ ಬೇರೆ ಇಟ್ಟು ನಿಮ್ದೇ ಕಾನೂನು ಬೇರೆ, ನೀವಿದನ್ನ ಬೇರೆ ಇಟ್ಟು ಟಾರ್ಗೆಟ್ ಏನಕ್ಕೆ ಮಾಡಿ ನೀವು ಇದ್ ಮಾಡ್ತಾ ಇದ್ದೀರಾ? ಇಲ್ಲಿ ಒಂದ್ ಅನ್ಕೋಬಹುದು, ಈಗ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನು, ಒಂದೊಂದು ನಿಯಮಗಳು ಅನ್ನೋದಕ್ಕಿಂತ ಅಥವಾ ಅವರನ್ನ ಪ್ರತ್ಯೇಕವಾಗಿ ಇಡೋದಕ್ಕಿಂತ ಎಲ್ಲರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಹೌದು, ಇದು ಒಕ್ಕೂಟ ವ್ಯವಸ್ಥೆ. ಇಲ್ಲಿ ಜಾತ್ಯತೀತ ಇದೆ. ಅದು ಹೆಂಗ್ ಸಾಧ್ಯ, ಹೆಂಗಾಗತ್ತೆ ಅದು? ಈಗ ಹೇರಿಕೆ ಆಗತ್ತೆ ವಿನಃ ಏನ್ ಹೇಳ್ತಾರೆ, ಹೇರಿಕೆ ಮಾಡಿ ಒತ್ತಡ ತಂದು ಅವ್ರ ಮೇಲೆ ಭಯ ಹುಟ್ಟಿಸಿ ಅವ್ರ ಕಾನೂನು ಮಾಡಿ ಬ್ರಿಟಿಷರು ಇದೇ ಮಾಡಿದ್ದು. ಅವ್ರು ಏನಾದ್ರು ಮಾಡ್ಬೇಕು. ಕಾಲದಿಂದಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಜಾರಿಗೆ ಬರಬೇಕು ಅಂತ ಹೇಳಿದ್ರು. ಅವರು 1932ರಲ್ಲಿ 864 ಮಾಡಿದ್ರು. ಆದ್ರೆ 1932ರಲ್ಲಿ ಅವ್ರು ಹೊಸ ಕಾನೂನೇ ತಂದ್ರು. ಅವಾಗ ಏನ್ ಮಾಡಿದ್ರು, ಮುಸ್ಲಿಂ ಕಾನೂನನ್ನೇ ಬೇರೆ ಇಟ್ಬಿಟ್ರು. ಆಯ್ತಾ. ಈಗ 2005 ನಲ್ಲಿ ಕ್ರಿಶ್ಚಿಯನ್ಸ್ ಕಾನೂನು ಬಂತು. ಓಕೆ, ಅದ್ರ ಪ್ರಕಾರ ಹಿಂದೂಗಳು ತಮ್ಮನ್ನ ರಿಫೈನ್ ಮಾಡ್ಕೊಂಡು 2005ರಲ್ಲಿ ತಂದ್ರು. ಓಕೆ, ದಟ್ ರಿಫೈನ್ ಎಲ್ಲ ಮಾಡಿದ್ರು. ಈಗ ಅಂತಹ ಒಂದು ಪರಿಸ್ಥಿತಿನಲ್ಲಿ ಈಗ ಏಕರೂಪ ಸಂಹಿತೆ ಇವರು ಸಮಾನ, ಒಂದು ದೇಶ ಒಂದು ಕಾನೂನು ನಾನು ಒಪ್ತೀನಿ, ಮಾಡಬೇಕು. ಆದ್ರೆ ಅದರಲ್ಲಿ 19 ಆರ್ಟಿಕಲ್ ಪ್ರಕಾರ ಹಾಗೆ 40th ಆರ್ಟಿಕಲ್ ಪ್ರಕಾರ ಅದೆರಡನ್ನೂ ನೀವು ರಕ್ಷಣೆ ಮಾಡಿಕೊಂಡು ನೀವು ಇಡೀ ದೇಶನ ಇದ್ ಮಾಡ್ತಾರೆ. ನಾವು ಮುಂದೆ ಇರಕ್ ನಾವು ತಯಾರಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಓಕೆ ಎಸ್ ನಜ್ಮಾ, ಇಲ್ಲಿ ಏಕರೂಪ ಅಂತ ಅಂದಾಗ ಪ್ರತ್ಯೇಕವಾಗಿ ಈಗ ಆ ಧರ್ಮದ ಆಚರಣೆ, ಆ ಧರ್ಮದ ಕಾನೂನು, ಆ ಧರ್ಮದ ನಿಯಮಗಳಿಂದಾಗಿ ಅದನ್ನ ಗುಂಪಿನಿಂದ ಹೊರಗಡೆ ಇಡೋದಕ್ಕಿಂತ ಒಂದೇ ನಿಯಮ ಮಾಡಿ, ಒಂದೇ ಕಾನೂನು ಮಾಡಿ ಎಲ್ಲರನ್ನೂ ಕೂಡ ಒಂದೇ ಗುಂಪಿಗೆ ಸೇರಿಸುವಂತಹ ಒಂದು ಕೆಲಸ ಆಗ್ತಾ ಇದೆ ಅಂತ ಅನ್ಕೋಬಹುದಾ? ಅಥವಾ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ ಅನ್ನುವಂಥದ್ದೇ ಅನ್ಸುತ್ತೆ? ಖಂಡಿತ. ಸಂವಿಧಾನ ಅಂತಂದ್ರೇನೆ ಸ್ವಾತಂತ್ರ್ಯ. ಎಲ್ಲ ಧರ್ಮಕ್ಕಿಂತ ಹೆಚ್ಚಾಗಿ ನಾವು ಸಂವಿಧಾನಕ್ಕೆ ಬೆಲೆಯನ್ನ ಕೊಡ್ತೀವಿ. ಹಾಗಾಗಿ ಈ ಸಂವಿಧಾನ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದ ಹಾಗೆ ಯಾರು ಮಾಡ್ತಾ ಇದ್ದಾರೆ, ಸಂದೇಹ ಇಲ್ಲದವರು, ನಮಗೆ ಸಂದೇಹ ಸಂಶಯ ಭಯ ಇಲ್ಲದೆ ಇರುವಂತವರು ಎಲ್ಲರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಜಸ್ಟಿಸ್ ಆಚಾರ್ ಕಮಿಟಿಯ ಮೂಲಕ ಅಷ್ಟೊಂದು ಅಂಶಗಳನ್ನ ತಂದ್ರು, ಅದಕ್ಕೆ ನ್ಯಾಯನೇ ಸಿಗ್ಲಿಲ್ಲ, ಹೌದಲ್ವಾ? ಆತರ ಆಗ್ಬಾರ್ದು. ಒಂದು ಒಳ್ಳೆ ಕಮಿಟಿಯನ್ನ ರಚನೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲಾ ಧರ್ಮಗಳಿಗೂ ಎಲ್ಲಾ ಜಾತಿಗಳಿಗೂ ಒಂದು ವ್ಯಾಲ್ಯೂಸ್ ಅನ್ನ ಕೊಟ್ಟು ಮಾಡೋದೇ ಆದ್ರೆ ಅದ್ ಖಂಡಿತ ಸ್ವಾಗತಾರ್ಹ. ಇನ್ನು ನಾವು ಮಾತಾಡ್ತಾ ಇದ್ವಿ, ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು, ನೀವ್ ಹೇಳ್ತಾ ಇದ್ರಿ ಮದುವೆ, ಈ ವಿಷಯಗಳು, ಆಸ್ತಿ ಹಂಚಿಕೆ, ಇವೆಲ್ಲ ಬಂದಾಗ ನಮ್ಮ ಸಮುದಾಯದಲ್ಲೇ, ಮುಸ್ಲಿಂ ಸಮುದಾಯದಲ್ಲಿ ಬೇರೆ ಮಹಿಳೆಯರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಾವು ಒಂದು ಮಾತಾಡಿದಂತಹ ಒಬ್ರು ಮಹಿಳೆಯ ಅಭಿಪ್ರಾಯವನ್ನ ಕೂಡ ಇವಾಗ ನೋಡ್ತಾ ಇದ್ವಿ.
ಏನ್ ಹೇಳ್ತಾ ಇದಾರೆ ಅವರು, ನಮ್ಮ ಧರ್ಮದಲ್ಲಿ ನಾವು ಮಹಾರಾಣಿಯರಂತೆ ಇದ್ದೀವಿ ಅಂತ ಹೇಳಿದ್ರು. ಖಂಡಿತ ಇಲ್ಲ. ನಮ್ಮಲ್ಲೂ ಕೂಡ ಸಾಕಷ್ಟು ಸ್ಲಮ್ಗಳಲ್ಲಿ ಅಥವಾ ಹಳ್ಳಿಗಾಡುಗಳಲ್ಲಿ ಹೋಗಿ ನೋಡಿ, ಅವರೆಲ್ಲ ಎಷ್ಟು ಶ್ರಮಜೀವಿಗಳಿರ್ತಾರೆ. ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಈ ಪರ್ಸನಲ್ ಲಾಗಳು ಎಲ್ಲೋ ಒಂದು ಕಡೆ ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಒಂದ್ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಮಹಾರಾಣಿಯರಾಗಿ ಇರಬೇಕು ಅಂತ ಹೇಳುದು ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಧರ್ಮದ ದೃಷ್ಟಿಯಿಂದ, ಧರ್ಮ ಹೆಣ್ಣಿಗೆ ಏನೇನ್ ಸ್ವಾತಂತ್ರ್ಯ ಕೊಟ್ಟಿದೆ ಆ ಒಂದು ದೃಷ್ಟಿಯಿಂದ ಹೇಳಿದ್ರೆ ವಿನಃ, ಈಗ ಬಡತನ ಅಂತ ಹೇಳಿದ್ರೆ ಅದು ಯಾವ ಧರ್ಮಕ್ಕೂ ಬಿಟ್ಟಲ್ಲ, ಯಾವ ಜಾತಿಗೂ ಬಿಟ್ಟಲ್ಲ, ಯಾವ ಪಂಗಡಕ್ಕೂ ಸಮಾನತೆ ಅನ್ನೋದಿದೆಯಾ? ಏನಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ರಿಪಲ್ ತಲಾಕ್ ಅಂದ್ರೆ ಒಂದು ಧರ್ಮ ಅಥವಾ ಅದರ ಕಾನೂನು ಅಂತ ಅಂದಾಗ ಆ ಕಾನೂನು ಸುಪ್ರೀಂ ಅಂತ ಇಲ್ಲ. ಎಲ್ಲಾ ಧರ್ಮಗಳಲ್ಲೂ ಕೂಡ ಒಂದೊಂದು ಲೂಪ್ ಹೋಲ್ಗಳು ಇದ್ದೇ ಇರುತ್ತೆ. ಅಲ್ಲಿ ಅಸಮಾನತೆ ಅನ್ನೋದು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಸೊ ಆ ಒಂದು ಲಿಂಗ ಸಮಾನತೆ ಅನ್ನೋದು ಫಸ್ಟ್ ಆಫ್ ಆಲ್ ಅಲ್ಲಿ ಚರ್ಚೆ ಆಗುತ್ತೆ. ನಮ್ಮ ಸಮಾಜವೇ ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಅದರಲ್ಲೂ ಮುಸ್ಲಿಂ ಸಮುದಾಯದ ಮಹಿಳೆಯರು ಅಂತ ಅಂದಾಗ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನಾವು ಸ್ಲಮ್ಗಳಲ್ಲಿ ನೋಡ್ತಾ ಇರ್ತೀವಿ ಅಥವಾ ಹಳ್ಳಿಗಾಡುಗಳಲ್ಲಿ ನೋಡ್ತಾ ಇರ್ತೀವಿ, ಸ್ವಲ್ಪ ಎಜುಕೇಟೆಡ್ ರೇಟ್ ಹೆಣ್ಮಕ್ಳಿಗೆ ಕಡಿಮೆ ಇರುವಂತವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರಿಗೆ ಟ್ರಿಪಲ್ ತಲಾಕ್ ಅನ್ನ ಕೊಡ್ತಾರೆ. ಟ್ರಿಪಲ್ ತಲಾಕ್ ಇವಾಗ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತು ನಿಮ್ಗೆ. ಮೆಸೆಂಜರ್ ನ ವಾಯ್ಸ್ ನೋಟ್ಗಳಲ್ಲಿ, ಫೇಸ್ಬುಕ್ ನ ವಾಯ್ಸ್ ನೋಟ್ಗಳಲ್ಲಿ ತರಂಗಗಳ ಮೂಲಕ ಟ್ರಿಪಲ್ ತಲಾಕ್ ನಡೀತಾ ಇದೆ, ತಲಾಕ್ ಆಗ್ತಾ ಇದೆ. ಹೌದು, ಖಂಡಿತ ಮಿಸ್ಯೂಸ್ ಆಗ್ತಾ ಇದೆ. ಅದರ ವಿರುದ್ಧ ಬಹಳಷ್ಟು ದನಿ ವಾಯ್ಸ್ ರೇಸ್ ಆಗೇ ಆಗುತ್ತೆ. ಯಾಕಂದ್ರೆ ವಾಯ್ಸ್ ರೇಸ್ ಆಗ್ತಾ ಇದೆ. ಏನಿದೆ ಕುರಾನ್ ನಲ್ಲಿ ಅಥವಾ ಏನಿದೆ ನಿಮ್ಮ ಶರೀಯತ್ ಕಾನೂನಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಅವರು ಸಂದರ್ಭಕ್ಕೆ ಬೇಕಾದಾಗ, ತಮ್ಮ ಅನುಕೂಲಕ್ಕೆ ಬೇಕಾದಾಗೆ ಬಳಸ್ಕೋತಾ ಇರೋದಿದೆಯಲ್ಲ, ಅದನ್ನ ಆ ಕ್ಷಣದಲ್ಲಿ ಅಥವಾ ಆ ಜಾಗದಲ್ಲಿ ಅದನ್ನ ಪಾಯಿಂಟ್ ಔಟ್ ಮಾಡಿ ಅದನ್ನ ಖಂಡಿಸಿದ್ರೆ ಇಟ್ಸ್ ಗುಡ್. ಇಲ್ಲ ಅಂದ್ರೆ ಸೇಮ್ ಅದು ಈಗ ಹೇಗಾಗಿದೆ ಅಂದ್ರೆ ಪೋಸ್ಟ್ ಕಾರ್ಡ್ ಮುಖಾಂತರ ನೀವು ತಲಾಕ್ ಕೊಡ್ತೀರಾ, ಯೋಚನೆಯಲ್ಲೂ ಇಲ್ಲದೆ ಇರುವಂತಹ ಹೆಣ್ಣು ಮಗಳು ಸ್ವೀಕರಿಸ್ತಾಳೆ ಅಂದಾಗ ತಲಾಕ್, ಪೋಸ್ಟ್ ಕಾರ್ಡ್ ಮೂಲಕ ತಲಾಕ್ ಅದು ಪಾಯಿಂಟ್ ಔಟ್ ಆಗ್ಬಿಡುತ್ತೆ. ಈ ತಲಾಕ್ ಕೊಡ್ತಿದ್ದಾರೆ ಅಂತ ನೀವು ಪುರುಷರನ್ನ ಹೇಳ್ತಿರಲ್ಲ, ಈಗ ತಲಾಕ್ ಕೊಡ್ತಿರೋದೇ ಪುರುಷರು. ಅದೇ ಲಾಸ್ಟ್ ಮೀಟಿಂಗ್ ಅಲ್ಲೂ ನಾನು ಅದೇ ಹೇಳ್ದೆ, ಈಗ ತಲಾಕ್ ಬಗ್ಗೆ ನೀವ್ ಎಷ್ಟು ಇದನ್ನ ಇದ್ ಮಾಡ್ತಿದ್ದೀರೋ ಅದೇ ನೀವು ಖುಲಾ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಹೆಣ್ಣಿಗೆ ಅಧಿಕಾರ ಕೊಟ್ಟಿರುವಂತ ಧರ್ಮದ ಬಗ್ಗೆ ಈಗ ತಲಾಖನ ಬ್ಯಾನ್ ಮಾಡ್ತೀರಾ. ತಲಾಖನ ಬ್ಯಾನ್ ಮಾಡೋ ಬದಲು ನೀವು ತಲಾಖನ ಖುಲಾನ ಪ್ರಮೋಟ್ ಮಾಡಿ ಹೆಣ್ಮಕ್ಳನ್ನ ಗಟ್ಟಿ ಮೇಲೆ ಅಂದ್ರೆ ಈಗ್ಲೂ ಸಹ ಹೆಣ್ಮಕ್ಳು ಹೆದರ್ತಾರೆ, ಶಬ್ದ ಹೇಳಕ್ಕೆ ಹೆದರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಖುಲಾ ಅಂದ್ರೆ ಏನು ಅಂತ. ಅದು ತಿಳುವಳಿಕೆ ಕೊಡಿ. ನೀವು ತಲಾಖನ ಏನಕ್ಕೆ ವಿಚ್ಛೇದನ ನೀಡೋ ಕ್ರಮ ತಲಾಕು, ಹೆಂಡತಿ ವಿಚ್ಛೇದನಕ್ಕೆ ಮುಂದಾಗೋ ಖುಲಾ. ಆದ್ರೆ ಅದು ಇನ್ನೊಂದಿದೆ, ಏನದು ಬೇಡ ಆದ್ರೆ ಹೆಂಡತಿ ವಿಚ್ಛೇದನ ಬಯಸಲ್ಲ. ಅದು ವಿವಾಹದಿಂದ ಆಚೆ ಬರುವಂತ ಒಂದು ಪದ್ಧತಿಗಳು ಅಷ್ಟೇ ವಿನಃ ಅದು ಕಾನೂನಲ್ಲ. ಅದು ಮದುವೆ ಅಂದ್ರೆ ಇಸ್ಲಾಂ ಅಲ್ಲಿ ಒಂದು ಕಾಂಟ್ರಾಕ್ಟ್, ಅದು ಆವಿರ್ಭಾವ ಸಂಬಂಧ ಅಲ್ಲ. ಅದು 7 ಜನ್ಮಗಳಿಂದ ಕೂಡಿ ಬಂದಂತ ಸಂಬಂಧ ಅಂತ ಹೇಳೇ ಇಲ್ಲ ಧರ್ಮ. ಮದುವೆ ಅಂತ ಹೇಳಿದ್ರೆ ಬರೀ ಒಂದು ಕಾಂಟ್ರಾಕ್ಟ್, ಹೆಣ್ಣು ಮತ್ತು ಗಂಡಿನ ನಡುವೆ ನಡೆಯುವಂತಹ ಒಂದು ಒಪ್ಪಂದ. ಆದ್ರೆ ಇಲ್ಲೂ ಕೂಡ ಪುರುಷ ಪ್ರಧಾನ ಅನ್ನೋದು ಇಲ್ಲೂ ಕೂಡ ಜಾಸ್ತಿನೇ. ಖುಲಾ ಅನ್ನೋದ್ರ ಬಗ್ಗೆ ಮುಸ್ಲಿಂನಲ್ಲಿ ಹೆಣ್ಮಕ್ಳು ಆ ವರ್ಡ್ ಕೇಳಿದ್ರೇನೆ ಬೆಚ್ಚ. ಅಂತದ್ರಲ್ಲಿ ತಲಾಕ್ ಅನ್ನೋದು ತೀರಾ ಸಾಮಾನ್ಯ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಒಂದ್ ಚಿಕ್ಕ ಬ್ರೇಕ್ ಆದ್ಮೇಲೆ ನಿಮ್ಮ ಹತ್ರ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೋತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್. ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಗಾಗಿ ಯಾವ್ದೋ ಒಂದು ಚಿಟ್ನಲ್ಲಿ ಹಾಕಬಹುದೇ? ಸೇವ್ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ? ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಲಲಿತಾ ಜ್ಯುವೆಲರಿ ಅವರ ಹೊಸ ಚಿಟ್ ಸ್ಕೀಮ್. ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ, ನಿಮಗಾಗಿ ನಾವು ಸಲ್ಲಿಸ್ತೇವೆ. 100% ವೇಸ್ಟೇಜ್ ಇಲ್ಲ. ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ? ನಮ್ಮನ್ನ ಈ ಹಂತಕ್ಕೆ ತಂದ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್. ತೊಂದರೆ ಕೊಟ್ಟ, ನಂಗೂ ಸ್ಕೆಚ್ ಹಾಕಿದ್ದ, ಅದಕ್ಕೆ ಹೊಡೆದಾಕಿದ್ವಿ. ನನಗೆ ತುಂಬಾ ತೊಂದರೆ ಕೊಟ್ಟ, ಅದಕ್ಕೆ ಹೊಡೆದ. ಗುರುವಿಗೆ ಹೊಡೆದಿದ್ದ ರೌಡಿ ಫ್ರೆಂಡ್ಗೂ ಮುಹೂರ್ತ ಇಟ್ಟಿದ್ದ. ನನ್ನ ಪ್ರಾಣವರೆಗೂ ಮತ್ತೆ 2 ಸತಿ ಅಟೆಂಡ್ ಮಿಸ್ ಆಯ್ತು. ನನಗೆ ರೋಡಲ್ಲಿ ಒಂದ್ಸತಿ ಅಟೆಂಡ್ ಮಾಡ್ದ. ರೌಡಿಸಂ ಬೇಡ ಅಂತಾನೆ ಬಚ್ಚು ಬೀಸಿದ್ದರು ಹಂತಕರು. ರೌಡಿಸಂ ಮಾಡಬೇಕು, ದುಡ್ಡು ಮಾಡಬೇಕು, ಅದು ಇದೆಲ್ಲ ಅವಶ್ಯಕತೆ ಇಲ್ಲ. ಬೆಂಗಳೂರಿನ ರೌಡಿ ಶೀಟರ್ ಮಂಡ್ಯದಲ್ಲಿ ಕೊಲೆ ಆಗಿದ್ಯಾಕೆ? ಕರಿಯ ಖಲಾಸ್.
ಎಸ್, ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಸದ್ಯಕ್ಕೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಏನಿದು ಏಕರೂಪ ನಾಗರಿಕ ಸಂಹಿತೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ರಿ. ಭಾರತ ಅಂದಾಗ ಸರ್ವ ಧರ್ಮೀಯರು, ಸರ್ವ ಜಾತಿಯ ಜನಗಳು ಇಲ್ಲಿ ಇದ್ದಾರೆ. ಅವರ ಒಂದು ಭಾವಕ್ಕೆ ಪ್ರಕೃತಿಗೆ ತಕ್ಕ ಹಾಗೆ ಆಚರಣೆಗಳು ಕೂಡ ಇದೆ. ಇನ್ನು ಒಂದು ಧರ್ಮ ಅಂತ ಅಂದಾಗ ಅಲ್ಲಿ ಅದರದೇ ಆದಂತಹ ನಿಯಮಗಳು ಇದೆ. ಆ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಆದ್ರೆ ಆ ಒಂದು ನಿಯಮ ಅಥವಾ ಅವರದೇ ಆದಂತಹ ಪ್ರತ್ಯೇಕ ಕಾನೂನು ಅದರ ಮುಖಾಂತರ ಆಯಾ ಧರ್ಮದವರನ್ನ ಪ್ರತ್ಯೇಕವಾಗಿ ಇಡುವಂತಹ ಕೆಲಸಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಒಂದು ರೂಫ್ನ ಕೆಳಗಡೆ ತರುವಂತಹ ಒಂದು ಕೆಲಸ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು. ಆದ್ರೆ ಈ ಪ್ರಯತ್ನಕ್ಕೆ ಬಹಳಷ್ಟು ಅಪಸ್ವರಗಳು ಇದೆ. ಅಲ್ಲಿ ಒಂದು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಥವಾ ಆ ಧರ್ಮಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ನಿಯಮಗಳು ಜಾರಿಗೆ ಬಂದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ನಾವು ಸಿದ್ಧ ಅನ್ನುವಂತಹ ಮಾತೆ ಇರೋದು. ಆದ್ರೆ ಎಷ್ಟರ ಮಟ್ಟಿಗೆ ಈ ಎಲ್ಲ ಅಂಶಗಳಿರುತ್ತೆ ಅನ್ನೋದು ಕೂಡ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಾಮಾಜಿಕ ಹೋರಾಟಗಾರರಾದಂತಹ ಅಮೀನಾ ಬೇಗಂ ಅವರು ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಮೀನಾ ಬೇಗಂ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಈಗ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಮುಸ್ಲಿಂ ಅಂತ ಅಂದಾಗ ನಿಮ್ಮದೇ ಆದಂತಹ ಕಾನೂನುಗಳಿದೆ, ಶರಿಯತ್ ಕಾನೂನುಗಳನ್ನ ನೀವು ಫಾಲೋ ಮಾಡ್ತೀರಿ, ಅದರಲ್ಲಿರುವಂತಹ ನಿಯಮಗಳನ್ನ ನೀವು ಪಾಲಿಸ್ತೀರಿ. ಅದೇ ರೀತಿ ಕ್ರೈಸ್ತ ಅಂತ ಅಂದಾಗ್ಲೂ ಅವರದೇ ಆದಂತಹ ಒಂದಷ್ಟು ನಿಯಮಗಳು ಇದೆ. ಸೊ ಈಗ ಒಂದೇ ಕಾನೂನು, ಒಂದು ದೇಶ, ಒಂದು ಕಾನೂನು ಅಂತ ಅಂದಾಗ ಆ ಒಂದು ಕಾನೂನಿನ ಅಡಿಯಲ್ಲಿ ಎಲ್ಲಾ ಧರ್ಮ, ಎಲ್ಲಾ ಜಾತಿಯ ಜನರು ಬರ್ತಾರೆ. ಸೊ ಅಲ್ಲಿ ಒಂದಷ್ಟು ಆತಂಕಗಳು, ಗೊಂದಲಗಳು ಉದ್ಭವ ಆಗಿದೆ. ಇಷ್ಟು ದಿನ ನಾವು ಆಚರಣೆ ಮಾಡಿಕೊಂಡು ಬಂದಂತಹ ನಿಯಮಗಳು ಅಥವಾ ಒಂದಷ್ಟು ಅಂಶಗಳನ್ನ ಕೈ ಬಿಡಬೇಕಾಗತ್ತಾ? ಆ ನಿಯಮಗಳು ಹೇಗಿರುತ್ತೆ, ಹೇಗಿದ್ರೆ ಒಳ್ಳೇದು ಅನ್ನೋದರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏಕರೂಪ ಅಂದ್ರೆ ಒಂದೇ ರೀತಿಯಾದಂತಹ ಕಾನೂನು, ಏಕರೂಪ ನಾಗರಿಕ ಸಂಹಿತೆ ಅಂತ ಏನ್ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ನಮ್ಮ ಇಸ್ಲಾಂ ಬಗ್ಗೆ ಏನೇನೋ ಮುಂಚೆನಿಂದ ಬರ್ತಾ ಇದೆ, ಅದು ಎಲ್ಲ ಒಳ್ಳೇದಕ್ಕೋಸ್ಕರನೇ ಮಾಡಿರೋದು, ನಮ್ಗೋಸ್ಕರಾಗಿ. ಯಾಕೆಂದ್ರೆ ಅದ್ರಲ್ಲಿ ಎಷ್ಟು ಸೇಫ್ಟಿ ಇದೆ, ಅದ್ರಲ್ಲಿ ಎಷ್ಟು ಭಯ ಇದೆ, ಅದು ಎಲ್ಲ ನಮ್ಗೆ ಗೊತ್ತು. ಬಟ್ ಇವಾಗ ಅಟ್ ಪ್ರೆಸೆಂಟ್ ಇವಾಗ ಚೇಂಜಸ್ ಮಾಡ್ಬೇಕಂದ್ರೆ ಇದು ತುಂಬಾ ಕಷ್ಟ. ಇನ್ನೊಂದು ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಮಾಡ್ಬೇಕು, ಅದು ಗೊತ್ತು ನಮ್ಗೆ. ಬಟ್ ಎಲ್ಲಾ ತರ ಕಂಪ್ಲೀಟ್ ಚೇಂಜ್ ಮಾಡ್ಬೇಕಂದ್ರೆ ಅದು ತುಂಬಾ ಕಷ್ಟ. ಓಕೆ, ಸ್ವಲ್ಪ ಅದರಲ್ಲಿ ತಿದ್ದುಪಡಿ ಮಾಡ್ಬೇಕು, ಆದ್ರೆ ಕಂಪ್ಲೀಟ್ ಬದಲಾವಣೆ ಬೇಡ. ಯಾಕೆಂದ್ರೆ ಇವಾಗ ಎಲ್ಲಾ ಲೇಡೀಸ್ ಅಷ್ಟೇ, ಗಂಡಸರನ್ನಷ್ಟೇ, ಎಲ್ಲರಿಗೆ ಅವ್ರಿಗೆ ಒಂದು ಭಯ ಇರುತ್ತೆ. ಈ ತರ ಏನಾದ್ರು ಮಾಡಿದ್ರೆ ಈ ತರ ನಮ್ಗೆ ಪ್ರಾಬ್ಲಮ್ ಬರುತ್ತೆ, ಫ್ಯೂಚರ್ ನಲ್ಲಿ ಈ ತರ ಆಗುತ್ತೆ ಅಂತ ಅವ್ರಿಗೆ ಒಂದು ಭಯ ಇರುತ್ತೆ. ಅದೆಲ್ಲ ಬಿಟ್ಬಿಟ್ಟು ಫ್ರೀಡಮ್ ನಮ್ಗೆ ಸಿಗ್ಬಿಟ್ರೆ ಎಲ್ಲಿಂದ ಭಯ ಇರುತ್ತೆ? ನಮ್ಮ ಇಸ್ಲಾಂ ನಲ್ಲಿ ಎಷ್ಟೋ ಭಯ ಇರಲ್ಲ ಅನ್ನೋ ಕಾರಣಕ್ಕೆ ಸ್ವಾತಂತ್ರ್ಯವನ್ನ ಕಸ್ಕೊಳ್ಳೋದು. ಸ್ವಾತಂತ್ರ್ಯ ಎಲ್ಲಾ ಲೇಡೀಸ್ಗೆ ಇರುತ್ತೆ ಮೇಡಮ್. ಯಾವುದು ಇದು ಸ್ವಾತಂತ್ರ್ಯ ಇಲ್ಲ ಅಂತ ಯಾರು ಬದುಕ್ತಾ ಇಲ್ಲ, ಎಲ್ಲರಿಗೆ ಸ್ವಾತಂತ್ರ್ಯ ಇದೆ. ಬಟ್ ಅವ್ರದ್ದು ಯೂಸ್ ಮಾಡೋ ತರ ರೀತಿ ಇರುತ್ತೆ, ಒಂದು ಡಿಫ್ರೆಂಟ್ ಆಗಿ ಇರುತ್ತೆ. ಕೆಲವರಿಗೆ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ, ಸ್ವಲ್ಪ ಆಚೆಗಡೆ ಹೋಗ್ಬಿಟ್ಟು ಸ್ವಲ್ಪ ಬೇರೆ ಏನಾದ್ರು ಸೋಷಿಯಲ್ ವರ್ಕರ್ ಮಾಡ್ತಾರೆ, ಅವ್ರಿಗೇನೋ ಎಷ್ಟೋ ಸ್ವಾತಂತ್ರ್ಯ ಕೊಡ್ತಾರೆ. ಎಲ್ಲಾ ಜನ ಇಲ್ಲ ಅಂತ ಅಲ್ಲ. ಈಗ ಅವ್ರು ಹೇಳಿದ್ರು ಮೆನ್ಷನ್ ಮಾಡ್ತಾರೆ ಅಂತ. ಬಟ್ ಏನಂತ ಅಂದ್ರೆ ಇಸ್ಲಾಮಿಕ್ ಅಥವಾ ಅಲ್ಲಿರುವಂತಹ ಮಹಿಳೆಯರು ಅಂದಾಗ ಕಟ್ಟುಪಾಡುಗಳು ಜಾಸ್ತಿ, ಚೌಕಟ್ ಹಾಕ್ಬಿಟ್ಟಿದ್ದಾರೆ. ವ್ಯವಸ್ಥೆ ಹೇಳ್ತಾ ಇರೋದು ಅಲ್ಲ ಮೇಡಮ್, ಅದು ಕಟ್ಟುಪಾಡುಗಳು ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ರೀತಿಯಾದಂತಹ ಮನಸ್ಥಿತಿ ಇದೆ. ಅವರಿಗೆ ಒಂದು ಚೌಕಟ್ಟಿದೆ, ಅದನ್ನ ದಾಟಿ ಆಚೆ ಹೋಗಲ್ಲ, ತುಂಬಾ ಅವರಿಗೆ ಆ ಒಂದು ಕಟ್ಟುಪಾಡುಗಳಿದೆ ಅಂತ. ಬಟ್ ಅವೆಲ್ಲವನ್ನು ಮೀರಿ ಸಾಧನೆ ಮಾಡಿದಂತವರು ನಮ್ಮ ಮಧ್ಯೆ ಇದ್ದಾರೆ. ಖಂಡಿತ. ಈಗ ಅವ್ರು ಹೇಳಿದ್ರು, ಮೆನ್ಷನ್ ಮಾಡ್ತಾರೆ ಎಲ್ಲಿ ಹೋದ್ರು ಮುಸ್ಲಿಂ ಮಹಿಳೆಯರು ಅಂತನೋ ಅಥವಾ ಇಸ್ಲಾಂ ಲೇಖಕಿ ಅಂತನೋ ಇಸ್ಲಾಂ ನಿರೂಪಕಿ ಅಂತನೋ ಏನೋ ಒಂದು ಮೆನ್ಷನ್ ಮಾಡ್ತಾರೆ. ಬಟ್ ಏನಕ್ಕೆ ಅಂತ ಅಂದ್ರೆ ಅಷ್ಟು ಒಂದು ಕನ್ಸರ್ವೇಟಿವ್ ಇದರಲ್ಲಿ ನೀವು ಇರೋದ್ರಿಂದ ಅದನ್ನು ಮೀರಿ ನೀವು ಒಂದು ಉನ್ನತ ವಿದ್ಯಾಭ್ಯಾಸ ಆಗಿರ್ಬೋದು, ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಗಳಿದ್ದಾರೆ, ಎಂತೆಂತ ಇದ್ರಲ್ಲಿ ಕೆಲಸ ಮಾಡ್ತಾ ಇದಾರೆ ಉನ್ನತ ಹುದ್ದೆಯಲ್ಲಿ, ಎಷ್ಟು ಜನ ಲೇಖಕರಿದ್ದಾರೆ ಮೇಡಮ್, ಇದ್ದಾರೆ ಉಪನ್ಯಾಸಕರು. ಸೊ ಹಂಗಿರುವಾಗ ಮೆಡಿಕಲ್ ಸ್ಟೂಡೆಂಟು RJ ಆಗಿದ್ದಾರೆ. ಸೊ ಈ ರೀತಿ ಮನಸ್ಥಿತಿ ಇರೋರು ಕೂಡ ಇದ್ದಾರೆ. ಆದ್ರೆ ಅದ್ರ ಮಧ್ಯ ಈ ಎಲ್ಲ ಚೌಕಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಕುಗ್ಗು ಹೋಗ್ತಾ ಇರೋರು ಇದ್ದಾರೆ. ಸಾಕಷ್ಟು ಜನ ಅಲ್ಲ, ನೀವು ಕಂಪ್ಲೀಟ್ಲಿ ಹೇಳೋ ಹಾಗಿಲ್ಲ. ನಾವೇ ಹೇಳ್ತೀವಿ. ಈಗ ಹಿಂದೂಗಳು ಅಂತ ಅಂದಾಗ ಅಲ್ಲಿ ಆಕಾಶಕ್ಕೆ ಚಂದ್ರಲೋಕಕ್ಕೆ ಹೋಗಿ ಬಂದವರು ಇದ್ದಾರೆ, ಪೈಲಟ್ಗಳು ಇದ್ದಾರೆ. ಇವತ್ತಿಗೂ ಹೈಲಿ ಎಜುಕೇಟೆಡ್ ಹೆಣ್ಣು ಮಕ್ಕಳು ಆ ಒಂದು ಕಟ್ಟುಪಾಡಿಗೆ ಸಿಕ್ಕಾಕೊಂಡು ಅಥವಾ ಒಂದು
ಆಕೆ ಮೇಲೆ ದೌರ್ಜನ್ಯ ಆಗಿ ಆಕೆ ಒಂದು ಮೂಲೆ ಹಿಡಿದಿರುವಂತಹದ್ದು ಬಹಳಷ್ಟು ನಿದರ್ಶನಗಳು ಇದೆ, ಇಲ್ಲ ಅಂತಲ್ಲ. ಅದು ಎಲ್ಲಾದ್ರಲ್ಲೂ ಇದೆ. ಎಲ್ಲಾ ಕ್ಯಾಸ್ಟ್ ಪರ್ಟಿಕ್ಯುಲರ್ ಧರ್ಮ ಅಂತ ಬರೋದಿಲ್ಲ ಅಂತ ಇಲ್ಲ, ಎಲ್ಲಾ ಕ್ಯಾಸ್ಟ್ ನಲ್ಲಿ ಇದಾರೆ ಆತರ. ಇವಾಗ ಆ ಹಳೆ ಕಾಲದಲ್ಲಿ ಆತರ ಇದ್ದಿದ್ದು ಇವಾಗ ನೋಡಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ. ಎಷ್ಟೋ ಲೇಡೀಸ್ ಆಚೆಗಡೆ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದಾರೆ, ಏನೇನು ಸೋಷಿಯಲ್ ವರ್ಕರ್ ಅಂದ್ರೇನು ಮುಸ್ಲಿಮ್ಸ್ ನಲ್ಲಿ ಆಚೆಗಡೆ ಕಲ್ಸಕ್ಕೆ ಅಷ್ಟು ರೈಟ್ಸ್ ಇಲ್ಲ ಕಲ್ಸಕ್ಕೆ. ಇವಾಗ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೇನೆ. ಇವ್ರು ಹೇಳ್ತಿದ್ದಾರೆ ಮುಸ್ಲಿಂ ಹೆಣ್ಮಕ್ಳು ಈಗ ಆಚೆ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಅಂದ್ರೆ ಈಗ ಹೆಣ್ಮಕ್ಳಿಗೆ ಈಗ ತಿಳುವಳಿಕೆ ಈಗ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಪ್ರವಾದಿಯವರ ಕಾಲದಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ ಹೆಣ್ಮಕ್ಳು, ಅದಕ್ಕೆ ದಾಖಲೆ ಇದೆ. ಬಿಸ್ನೆಸ್ ಮಾಡ್ತಾ ಇದ್ರು ಬಿಬಿ ಖತೀಜಾ ಅವರು, ಅವ್ರ ಸ್ವತಃ ಅವ್ರದೇ ಸಾಮ್ರಾಜ್ಯ ಇತ್ತು, ಅವ್ರು ಮಾಡ್ತಿದ್ದಾರೆ. ಅದೆಲ್ಲ ನಮ್ಗೆ ಉದಾಹರಣೆ ಇಲ್ವಾ? ಯಾಕೆ ತಿಳುವಳಿಕೆ ನಮ್ಗಿರ್ಲಿಲ್ಲ? ಆ ತಿಳುವಳಿಕೆ ನಾವು ಧರ್ಮವನ್ನ ದೋಷಿಸೋ ಬದಲು ನಮಗೆ ಆ ತಿಳುವಳಿಕೆ ಈಗ ನಮಗ್ ತಿಳುವಳಿಕೆ ಬಂದಿದೆ. ಧರ್ಮ ಬೇರೆ, ಧರ್ಮಕ್ಕೆ ಸಂಬಂಧಪಟ್ಟಂತಹ ಅಂಶಗಳೇ ಫಾಲೋ ಮಾಡ್ತಾ ಇರೋರಲ್ಲಿ ಈ ರೀತಿಯಾದಂತಹ ತಾರತಮ್ಯ ನೀತಿ ಇದೆ. ಅದು ಮೊದಲು ಅಂದ್ರೆ ಮನಸ್ಥಿತಿ ಬದಲಾಗಬೇಕು. ಹೌದು, ಅದು ಯಾವುದೇ ಧರ್ಮ ಆಗಲಿ ಮನಸ್ಥಿತಿ ಬದಲಾಗಬೇಕು. ನಾವು ಇತಿಹಾಸ ನೋಡಿದಾಗ ಅಥವಾ ಇತಿಹಾಸದ ಘಟನೆಗಳನ್ನ ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳ್ತೀವಿ, ರಜಿಯಾ ಸುಲ್ತಾನ್ ಅಂತ ಹೇಳ್ತೀವಿ. ಸೊ ಅಂತಹ ವೀರ ಮಹಿಳೆಯರು ನಮ್ಮಲ್ಲಿದ್ದಾರೆ. ಆದ್ರೆ ಈಗ ನಾವು ಬದುಕ್ತಿರೋದು ಈ ಸಮಾಜದಲ್ಲಿ ಅಂತಹ ಮನಸ್ಥಿತಿಗಳು ಬದಲಾಗಬೇಕು. ಮೊದಲು ಮನಸ್ಥಿತಿ ಯಾರ ಮನಸ್ಥಿತಿ ಬದಲಾಗಬೇಕು? ಈಗ ಮೊದಲು ಹೆಣ್ಣಿನ ಮನಸ್ಥಿತಿ ಬದಲಾಗಬೇಕೇ ವಿನ ಗಂಡಿನ ಮನಸ್ಥಿತಿ ಅಲ್ಲ. ಯಾಕಂದ್ರೆ ಈಗ ತಲಾಕ್ ಬಗ್ಗೆ ಈಗ ಅವ್ರು ಹೇಳಿದ್ರು, ಈಗ ಆಚೆ ಹೆಣ್ಣು ಬರ್ತಿದ್ದಾಳೆ ಅಂತ ಹೇಳಿದ್ರು, ಈಗ ಅವಳು ಮನ್ಸು ಮಾಡಿದ್ದಕ್ಕೆ ಅವಳು ಆಚೆ ಬಂದಿರೋದು. ಈಗ ಮಲೇಷಿಯಾದಲ್ಲಿ ರೀಸೆಂಟ್ ಆಗಿ ಅವ್ರೇನ್ ಮಾಡಿದ್ರು, ನಾವು ಈ ಪದ್ಧತಿನ ನಾವು ಹೋಗಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಹೆಣ್ಮಕ್ಳು ಸೇರಿ ತಮ್ಮ ಗಂಡದ್ರಿಗೆ ಹಿಡಿದು 4 ಮದ್ವೆ ಮಾಡೋದು. ಯಾಕಂದ್ರೆ ನಮಗೆ ಮುಸ್ಲಿಂ ಲಾ ಬೇಕು ಅಂತ ಹೇಳ್ಬಿಟ್ಟು. ಇದನ್ ಮಾಡಿದ್ಯಾರು? ಹೆಣ್ಮಕ್ಳು ತಾನೇ ಮಾಡಿದ್ದು. ಪರಿವರ್ತನೆ ಆಗ್ಬೇಕಂತ ಹೇಳಿದ್ರೆ ಅದ್ ಹೆಣ್ಮಕ್ಳಿಂದಾನೇ ಸಾಧ್ಯ, ಬೇರೆ ಯಾರಿಂದಾನು ಸಾಧ್ಯ ಇಲ್ಲ ಅಂತ ನಾನ್ ಹೇಳಕ್ ಬಯಸ್ತೀನಿ. ಶ್ವೇತಾ, ಏನಾಗುತ್ತೆ ಅಂದ್ರೆ ಸಂವಿಧಾನವನ್ನ ತಿರ್ಚುವಂತಹ ಕೆಲಸ ಹೇಗಾಗ್ತಿದೆಯೋ ಹಾಗೆ ಈ ಧರ್ಮವನ್ನ ತಿರ್ಚುವಂತಹ ಕೆಲಸ ಕೂಡ ಆಗ್ತಿದೆ. ಧರ್ಮ ಏನಿದೆ, ಯಾವ ಧರ್ಮಗಳು ಕೂಡ ನೀವು ಹಿಂಸೆ ಮಾಡಿ ಅಂತ ಹೇಳಲ್ಲ. ನಮ್ಮ ಇಸ್ಲಾಂ ಧರ್ಮ ಶಾಂತಿ ಪ್ರಿಯವಾಗಿ ಅಥವಾ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಧ್ವನಿಯಾಗಿ ಬಂದಂತಹ ಧರ್ಮಗಳು, ಆಯ್ತಾ. ಅದು ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಎಲ್ಲವೂ ಕೂಡ ಮಾನವೀಯತೆಯನ್ನ ಬೇಸಾಗಿ ಇಟ್ಕೊಂಡು ಬಂದಂತಹ ಧರ್ಮಗಳು. ಆದ್ರೆ ಇವತ್ತು ಅದರಲ್ಲಿ ನಡುವೆ ಇರುವಂತಹ ಒಂದಿಷ್ಟು ಮಧ್ಯವರ್ತಿಗಳು ಅಥವಾ ನಾವು ಈ ಧರ್ಮದ ಮುಖ್ಯಸ್ಥರು ಅಂತ ಏನ್ ತೋರಿಸ್ಕೊಳ್ತಾ ಇದ್ದಾರೆ, ಕುಬ್ಜ ಮನಸ್ಕರು ಅಂತಾನೆ ಹೇಳ್ಬೋದು. ಪುರೋಹಿತಶಾಹಿ ಪದ್ಧತಿ ಆಗಿರ್ಬೋದು. ಆಗ್ಲೇ ಮೇಡಮ್ ಹೇಳ್ತಾ ಇದ್ರು ಅಥವಾ ಇವರು ಕೂಡ ಹೇಳಿದ್ರು, ಇವಾಗ ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದಾರೆ ಅಂತ. ಲಿಟ್ರಲಿ ಇಷ್ಟು ಗಟ್ಟಿಗಿತ್ತಿಯಾಗಿರುವಂತಹ ನಾನು ಕೂಡ ಎಷ್ಟು ಸಮಸ್ಯೆಗಳನ್ನ ಸಮುದಾಯದವರಿಂದ ಅನುಭವಿಸಿದೀನಿ ಅನ್ನುವಂಥದ್ದು ನಮಗ್ ಗೊತ್ತಿದೆ. ಫೇಸ್ಬುಕ್ ನಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಅಥವಾ ಎಲ್ಲೋ ಹೋಗಿದೀವಿ, ಏನೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಅಪ್ಲೋಡ್ ಮಾಡಿದ್ರೆ ಕೆಳಗಡೆ ಟಕ್ 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 ಅಂತ ಹೇಳಿ ಕಮೆಂಟ್ಗಳು ಬರುತ್ತವೆ. ಎಲ್ಲಾ ಕಮೆಂಟ್ಗಳು ಕೂಡ ನೀನು ಡೈರೆಕ್ಟ್ ಆಗಿ ಕೇಳ್ತಾರೆ, ನೀನು ಮುಸ್ಲಿಮನಿಗೆ ಹುಟ್ಟಿದ ಮಗಳ ಅಂತ ಕೇಳ್ತಾರೆ. ಈ ರೀತಿಯಾದಂತಹ ಒಂದು ಅವರುಗಳು ಗಂಡು ಮಕ್ಕಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೈಟ್ ಟಿ ಶರ್ಟ್ ಹಾಕೊಂಡು ಆರಾಮಾಗಿ ಫೋಸ್ ಕೊಟ್ಕೊಂಡು ಫೋಟೋಸ್ ಗಳನ್ನ ತೆಗೆಸ್ಕೊಳ್ತಾರೆ. ಅದೇ ಒಂದು ಹೆಣ್ಣು ಮಗು ಒಂದೇನಾದ್ರೂ ಒಂದು ಹೊಸ ಕಾರ್ಯವನ್ನ ಮಾಡ್ತಾ ಇದ್ದಾಳೆ ಅಂದ ತಕ್ಷಣ ನೀನು ಧರ್ಮ ಬಾಹಿರ, ನೀನು ಧರ್ಮದಿಂದ ನೀನನ್ನು ಹೊರಗಡೆ ಇಟ್ಟಿದೀವಿ ಅಥವಾ ಫತ್ವಾ ಹೊರಡಿಸೋದು, ಈ ತರಹದೆಲ್ಲ ಕಾರ್ಯಗಳು ಒಂದಿಷ್ಟು ಕೋಮುವಾದದ ಅಥವಾ ಮೂಲಭೂತವಾದದ ಸಂಘ ಸಂಸ್ಥೆಗಳು ಏನ್ ಹುಟ್ಕೊಂಡಿದಾವೆ ಇವಾಗ ಅವರಿಂದ ಮನೋಭಾವ ಅಂತ ಹೇಳ್ಬೋದು. ಅಲ್ಲಿಂದ ಸಮಸ್ಯೆಗಳು ಶುರು ಆಗ್ತವೆ. ಒಬ್ರು ಕಾಲರ್ ಇದ್ದಾರೆ, ಸೋಫಿಯಾ ಅಂತ ಮುಸ್ಲಿಂ ಮಹಿಳೆ. ಮೇಡಮ್ ನಮಸ್ತೆ. ಸೋಫಿಯಾ ಅವರೇ ನಮಸ್ತೆ. ಹಲೋ, ನನ್ ಧ್ವನಿ ಕೇಳಿಸ್ತಿದ್ಯಾ? ಮೇಡಮ್ ಎಲ್ಲೋ ದೂರಿಂದ ಕೆಲ್ಸಂಗೆ ಇದೆ, ಸ್ವಲ್ಪ ಹತ್ರ ಬನ್ನಿ. ಸೋಫಿಯಾ ಅವರೇ, ಎಸ್, ಇವತ್ತು ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಿಮ್ಗೆ ಗೊತ್ತಿರುತ್ತೆ ಈ ವಿಚಾರ ಅಲ್ವಾ? ಹಲೋ ಸೋಫಿಯಾ ಅವರೇ, ಧ್ವನಿ ಕೇಳಿಸ್ತಿದೆ? ಕೇಳಿಸ್ತಿದ್ಯಾ? ಓಕೆ, ಏಕರೂಪ ನಾಗರಿಕ ಸಂಹಿತೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇದು ಜಾರಿಗೆ ಬಂದ್ರೆ ನಿಜಕ್ಕೂ ಇದನ್ನ ಒಪ್ಕೋತಾರೆ? ಯಾಕಂದ್ರೆ ನಮ್ಮ ದೇಶ ಅಂತ ಅಂದಾಗ ಬೇರೆ ಬೇರೆ ಧರ್ಮಗಳಿದೆ, ಅವ್ರದೇ ಆದಂತಹ ನಿಯಮಗಳಿದೆ, ಕಾನೂನಿದೆ. ಹಾಗಿರುವಾಗ ಒಂದು ದೇಶ ಒಂದು ಕಾನೂನು ಅನ್ನುವಂತಹ ಮನಸ್ಥಿತಿಗೆ ಬರೋದಕ್ಕೆ ಸಾಧ್ಯನಾ ಅಂತ. ಫಸ್ಟ್ ಆಫ್ ಆಲ್, ಈ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? Madam, first of all, I am Indian. Okay, very nice. I respect my rules from India. Okay. Indiadu ಏನ್ ರೂಲ್ಸ್ ಇದೆ, ಏನ್ ಆಕ್ಟ್ ಇದೆ, I respect with that. But
if my religion comes in between that, I will not accept it. ಓಕೆ I cannot go beyond Shariat and Islam. ಓಕೆ ಅದಕ್ಕೆ ನಾನು ಅಗ್ರಿ ಮಾಡಲ್ಲ ಮೇಡಮ್. ಅದು ಅಲ್ಲ, ಈಗ ಒಂದು ದೇಶ ಒಂದು ಕಾನೂನು ಅಂತ ಬಂದ್ರೆ